ಮತ್ತೆ ನಿಂದು ಪೇ ಟಿ ಎಮ್ ಏನಾಯಿತು? 2 ಲಕ್ಷ? ಅಯ್ಯೋ ನಾನು ಮೊನ್ನೆ 2,10,000 ಇನ್ವೆಸ್ಟ್ ಮಾಡಿದ್ದೆ. ಸೇಲ್ ಮಾಡಿದಾಗ ಎಷ್ಟು? ಒಂದು 35 ಆಗಿರ್ಬೋದು ಈಗ. ಓ, ಕ್ಲೋಸ್ ಟು ಒಂದು 90,000 ಹೋಗಿದೆ. 80ರಿಂದ 90,000 ಪ್ಲಸ್ 40,000 ಆಗಿತ್ತಲ್ಲ, ಅದು ಲೆಕ್ಕ ಹಾಕೊಂಡ್ರೆ. ಪೇ ಟಿ ಎಮ್ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಪೇ ಟಿ ಎಮ್ನ ಯೂಸ್ ಮಾಡ್ತೀರಾ ಅಂತ. ನಾನಂತೂ ಪರ್ಸ್ನಲಿ ಹಾರ್ಡ್ ಕೋರ್ ಪೇ ಟಿ ಎಮ್ ಯೂಸರ್. ಎಲ್ಲದಕ್ಕೂ ಪೇ ಟಿ ಎಮ್ನ ಯೂಸ್ ಮಾಡ್ತೀನಿ. ಕೆಲವು ಜನ ಯು ಪಿ ಐಗೋಸ್ಕರ ಯೂಸ್ ಮಾಡ್ತಾರೆ, ಇನ್ನು ಕೆಲವು ಜನ ಫಾಸ್ಟ್ಯಾಗ್ಗೋಸ್ಕರ ಯೂಸ್ ಮಾಡ್ತಾರೆ, ಇನ್ನು ಕೆಲವು ಜನ ಅವ್ರು ನೀಡುವಂಥ ಸರ್ವೀಸಸ್ಗಳಿಗೆ, ರೀಚಾರ್ಜು, ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಪೇ ಟಿ ಎಮ್ನ ಯೂಸ್ ಮಾಡ್ತಾರೆ. ಇನ್ನೂ ಕೆಲವು ಜನ ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ, ಅವರು ಪೇ ಟಿ ಎಮ್ ಸ್ಟಾಕನ್ನು ಪರ್ಚೇಸ್ ಮಾಡ್ತಾರೆ. ಆಯಿತಾ? ಸೊ ನಂಗನ್ನಿಸ್ದಂಗೆ ಆರ್ ಬಿ ಐನವರು ಈ ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕನ್ನು ಬ್ಯಾನ್ ಮಾಡಿದ್ಮೇಲೆ, ಬ್ಯಾನ್ ಅನ್ನೋದಕ್ಕಿಂತ ಸ್ವಲ್ಪ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ. ಆಯಿತಾ? ಇದು ಮಾಡಿದ್ಮೇಲೆ ಅದನ್ನು ಯೂಸ್ ಮಾಡುವಂಥ ಜನಗಳಿಗೆ ಲಾಸ್ ಆಗಿರೋದಕ್ಕಿಂತ ಜಾಸ್ತಿ ಈ ಪೇ ಟಿ ಎಮ್ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿರುವಂಥ ಜನಗಳಿಗೆ ಹೆವಿ ಲಾಸ್ ಅಂತಲೇ ಹೇಳ್ಬೋದು. ಕಳೆದ 3 ದಿನಗಳಿಂದ ಲಿಟ್ರಲಿ 43% ಈ ಒಂದು ಸ್ಟಾಕ್ಸ್ ಕಿತ್ಕೊಂಡು ಕೆಳಗಡೆ ಬಿದ್ದೋಗಿದೆ. ಮೊದಲನೇ ದಿನ ಲೋಯರ್ ಸರ್ಕ್ಯೂಟ್ 20% ಒಂದೇ ದಿನ ಕಿತ್ಕೊಂಡು ಹೋಯಿತು. ಎರಡನೇ ದಿನ ಮತ್ತೆ 20% ಕಿತ್ಕೊಂಡೋಯ್ತು, ಗುರುವಾರ ಶುಕ್ರವಾರ. ಮತ್ತೆ ಸೋಮವಾರ ಮಾರ್ಕೆಟ್ ಓಪನ್ ಆದಾಗ ಮತ್ತೆ ಲೋಯರ್ ಸರ್ಕ್ಯೂಟು 10% ಡೌನ್ ಆಯಿತು. ಆಯಿತಾ? ಸೊ ಇವ್ರೇನು ಮಾಡಿದ್ರು, ಲೋಯರ್ ಸರ್ಕ್ಯೂಟನ್ನು 20ರಿಂದ 20% ಇತ್ತು ಮುಂಚೆ, ಅದನ್ನು 10% ಕಡಿಮೆ ಮಾಡಿದ್ರು. ಇಲ್ಲ ಅಂದಿದ್ರೆ 20% ಕಿತ್ಕೊಂಡು ಹೋಗ್ತಿತ್ತು ಸೋಮವಾರ. ಸೊ ಇವತ್ತು 10% ಮತ್ತೆ ಡೌನ್ ಆಗಿದೆ. ನಂಗನ್ನಿಸ್ತಂಗೆ ನಿಜವಾಗ್ಲೂ ಲಾಸ್ ಅನುಭವಿಸ್ತಿರೋರು ಈ ಒಂದು ಪೇ ಟಿ ಎಮ್ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿರೋರು. ಆಯಿತಾ? ನೋಡಿ, ಇದು ಏನು ಸ್ಟಾಕ್ ಮಾರ್ಕೆಟ್ನ ಲಿಸ್ಟ್ ಆಗಿರುವಂಥ ಕಂಪನಿ ಅಂತ ಅಂದರೆ ಅದನ್ನು ನಡೆಸುವಂಥವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಯಿತಾ? ಸೊ ಆ ಒಂದು ಕಂಪನಿಯನ್ನು ನಂಬಿ ಎಷ್ಟೋ ಜನ ದುಡ್ಡನ್ನು ಹಾಕಿರ್ತಾರೆ. ಅದು ತಲೆಯಲ್ಲಿದ್ದರೂ ಸಹ ಈ ರೀತಿ ಕಂತ್ರಿ ಕೆಲಸವನ್ನು ಮಾಡ್ತಾರೆ ಈ ಪೇ ಟಿ ಎಮ್ ಕಂಪ್ನಿಯವರು ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. ಆಯಿತಾ? ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ ಅಂತ. ಆ್ಯಕ್ಚುಲಿ ಏನಪ್ಪ ಪ್ರಾಬ್ಲಮ್ ಆಗಿರೋದು ಅಂದರೆ ದಿನದಿಂದ ದಿನಕ್ಕೆ ಹೊಸ ಒಂದು ಕಥೆಗಳು ಹೊರಗಡೆ ಬರ್ತಾ ಇದೆ. ರೀಸೆಂಟಾಗಿ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕ್ ಏನಿದೆ ಅದನ್ನು ಆ್ಯಕ್ಚುಲಿ ಆರ್ ಬಿ ಐನವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಆಯಿತಾ? ಯಾವುದೇ ಹೊಸ ಅಕೌಂಟನ್ನು ನೀವು ಆ್ಯಡ್ ಮಾಡೋಂಗಿಲ್ಲ ಮತ್ತು ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ಅಂತ. ಸೊ ಅಕೌಂಟ್ಗಳಿರ್ತಾವೆ, ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ. ಆಯಿತಾ? ಅಂದರೆ ಆ ಬ್ಯಾಂಕ್ ನಡೆಸೋದಕ್ಕೆ ಆಗಲ್ಲ ಆ ರೀತಿ. ಸೊ ಈಗ ಬೆಳಕಿಗೆ ಬಂದಿರೋದೇನಪ್ಪ ಅಂತ ಅಂದರೆ ಲಕ್ಷಾಂತರ ಅಕೌಂಟ್ಗಳಿದ್ವಂತೆ ವಿತೌಟ್ KYC ಆಗದಿರುವಂಥವು. KYCನೇ ಆಗಿಲ್ಲ ಅಂಥ ಲಕ್ಷಾಂತರ ಅಕೌಂಟ್ಗಳಿದ್ವಂತೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಬೆಳಕಿಗೆ ಬಂದಿರೋದೇನಪ್ಪ ಅಂತ ಅಂದರೆ ಒಂದೇ ಪ್ಯಾನ್ ನಂಬರ್ನಲ್ಲಿ 1000 ಅಕೌಂಟು. ಒಂದು ಪ್ಯಾನ್ ನಂಬರ್ಲಿ 1000 ಬ್ಯಾಂಕ್ ಅಕೌಂಟ್ಗಳು. ಆ ರೀತಿ ಮಾಡೋಂಗೆ ಇಲ್ಲ. ಆಯಿತಾ? ಒಂದು ಪ್ಯಾನಲ್ಲಿ 1000 ಬ್ಯಾಂಕ್ ಅಕೌಂಟ್ ಅದು ಹೆಂಗೆ ಕೊಟ್ಬಿಟ್ರು, ಅದು ವೆರಿಫೈ ಮಾಡದೆ ಹೆಂಗೆ ಕೊಟ್ಬಿಟ್ರು ಅಂತ ಗೊತ್ತಿಲ್ಲ. ನಂಗೆ ಅನ್ನಿಸ್ತಂಗೆ ಪ್ರಾಬ್ಲಮ್ ಎಲ್ಲಾಯಿತು ಪೇ ಟಿ ಎಮ್ಗೆ ಅಂತ ಹೇಳ್ತೀನಿ ಕೇಳಿ. ಆಯಿತಾ? ಪೇ ಟಿ ಎಮ್ ಹೆಂಗಪ್ಪ ಅಂತ ಅಂದರೆ ಈ ನಾರ್ಮಲ್ ಬ್ಯಾಂಕ್ ಥರ ಅಲ್ಲ. ನಾರ್ಮಲ್ ಬ್ಯಾಂಕ್ ಆದರೆ ನೋಡಿ, ಕೆನರಾ ಬ್ಯಾಂಕು, SBI ಬ್ಯಾಂಕು, HDFC ಎಲ್ಲ ಫಿಸಿಕಲ್ ಬ್ಯಾಂಕ್ಗಳಿರ್ತವೆ. ಸೊ ಅಲ್ಲೋಗ್ಬಿಟ್ಟು ಎಲ್ಲರೂ ಅಕೌಂಟ್ ಮಾಡಿಸ್ತಾರೆ, ಅಥವಾ ಈಗಂತೂ ಎಲ್ಲರೂ ಆನ್ಲೈನ್ಲೇ ಮಾಡೋದೆಲ್ಲ ಇದೆ. ಬಟ್ ಅವರು ಸ್ಟ್ರಿಕ್ಟಾಗಿ ವೆರಿಫೈ ಮಾಡ್ತಾರೆ. ಆಯಿತಾ? KYC ನೋಡ್ತಾರೆ, ಇವ್ರದ್ದು ಬೇರೆ ಅಕೌಂಟ್ ಇದೆಯಾ, ಪ್ಯಾನ್ ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಪೇ ಟಿ ಎಮ್ ಅವರ ಆ ರೀತಿ ಮಾಡಿಲ್ಲ. ಆಯಿತಾ? ಅವ್ರದ್ದು ಹೆಂಗೆ ಅಂದರೆ ಬ್ಯಾಂಕ್ ನಡೆಸುವಂಥ ಎಲ್ಲ ಲೈಸೆನ್ಸ್ ಅವ್ರ ಹತ್ರ ಇದೆ. ಆಯಿತಾ? ಅವ್ರದ್ದು ಫಿಸಿಕಲ್ ಬ್ಯಾಂಕ್ ಇಲ್ಲ. ಆಯಿತಾ? ನೀವು ಪೇ ಟಿ ಎಮ್ನ ನೀವು ಅಕೌಂಟನ್ನು ಓಪನ್ ಮಾಡಿದ್ರಿ ಅಂದರೆ, ಅವ್ರದ್ದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಪೇ ಟಿ ಎಮ್ಮನ್ನು ಸೈನ್ ಅಪ್ ಮಾಡಿದ್ರಿ ಅಂದರೆ ಅಲ್ಲೇ ಸ್ಟಾರ್ಟಿಂಗೇ ಪ್ಯಾನ್ ಎಲ್ಲ ಕೇಳುತ್ತೆ. ಸೊ ನಿಮ್ಮ ಹತ್ರ ಒಂದು ರೀತಿ ಹೆಂಗಪ್ಪ ಅಂತ ಅಂದರೆ ಪೇ ಟಿ ಎಮ್ UPI ಇದೆ, ಪೇ ಟಿ ಎಮ್ ಯೂಸ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದ್ದಂಗೆ. ಅಂದರೆ ಅನಿವಾರ್ಯ ಕಾರಣಗಳಿಂದ ನಾವು ಪೇ ಟಿ ಎಮ್ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದಂಥ ಪರಿಸ್ಥಿತಿ. ಆಯಿತಾ? ನಾನು ಇಂಟೆನ್ಷನಲಿ ಈ ಪೇ ಟಿ ಎಮ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿಲ್ಲ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ಮೇಲೆ ನನಗೆ ಮ್ಯಾಂಡೇಟ್ರಿ ಆ ಒಂದು ಪೇ ಟಿ ಎಮ್ ಬ್ಯಾಂಕ್ ಅಕೌಂಟನ್ನು ನಮಗೆ ಕೊಡ್ತಾರೆ. ಆಯಿತಾ? ಸೊ ಈಗ ನಂಗೆ ಅನ್ನಿಸ್ತಂಗೆ ಮೆಜಾರಿಟಿ ಜನಕ್ಕೆ ಇದು ಮ್ಯಾಟ್ರ್ ಆಗಲ್ಲ. ಆಯಿತಾ? ಯಾರಿಗೆ ಮ್ಯಾಟ್ರ್ ಆಗುತ್ತೆ ಅಂದರೆ ನಂಗೆ ಅನ್ನಿಸ್ತಂಗೆ ಈ ಫಾಸ್ಟ್ಯಾಗನ್ನು ಯೂಸ್ ಮಾಡೋರಿಗೆ, ಅಥವಾ ಪ್ರೈಮರಿಲಿ ಈ ಪೇ ಟಿ ಎಮ್ ಬ್ಯಾಂಕಲ್ಲೇ ಟ್ರಾನ್ಸಾಕ್ಷನ್ ಮಾಡೋರಿಗೆ ನಂಗೆ ಅನ್ನಿಸ್ತಂಗೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಹತ್ರ ಬೇರೆ ಅಕೌಂಟ್ ಇದ್ದರೆ ಮ್ಯಾಟ್ರ್ ಆಗಲ್ಲ. ಈ ಪೇ ಟಿ ಎಮ್ ಅವ್ರು ನಂಗೆ ಅನ್ನಿಸ್ತಂಗೆ ಆರ್ ಬಿ ಐನವರು ಈ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ಮೇಲೆ ಈ ಫಾಸ್ಟ್ಯಾಗ್ನೆಲ್ಲ ಬೇರೆ ಒಂದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಬೇರೆ ಬ್ಯಾಂಕ್ ಅಕೌಂಟ್ ಥ್ರೂ ಟ್ರಾನ್ಸಾಕ್ಷನ್ ಆಗುತ್ತೆ. ಅದೇ ಫಾಸ್ಟ್ಯಾಗಲ್ಲೇ ಕೆಲಸವನ್ನು ಮಾಡ್ಬೋದು ನಂಗೆ ಅನ್ನಿಸ್ತಂಗೆ ಈ ಫೆಬ್ರವರಿ 28 ಆದಮೇಲೆ. ಅದು ಬಿಟ್ಟರೆ ಯಾವುದೇ ತೊಂದರೆ ಆಗೋದಿಲ್ಲ. ಪೇ ಟಿ ಎಮ್ ಪೇಮೆಂಟ್ ಬ್ಯಾಂಕಿಗೆ ಈ ಒಂದು ರಿಸ್ಟ್ರಿಕ್ಷನ್ ಹಾಕಿದರೆ ಬಿಟ್ಟರೆ ಅಪ್ಲಿಕೇಶನ್ಗೆ ಯಾವುದೇ ತೊಂದರೆ ಆಗಲ್ಲ. ನೀವು ನಾರ್ಮಲಾಗಿ ಯಾವ ರೀತಿ ಬೇರೆ ಬ್ಯಾಂಕ್ ಮುಖಾಂತರ UPI ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅದನ್ನು ಆರಾಮಾಗಿ ಮಾಡ್ಬೋದು.
ರೀಚಾರ್ಜಸ್ ಕೂಡ ಆರಾಮಾಗಿ ಮಾಡ್ಬೋದು, ಯಾವುದೇ ತೊಂದರೆ ಆಗುವುದಿಲ್ಲ. ಬಟ್ ಹೊಡ್ತಾ ಬೀಳೋದು ಈ ಪೇಟಿಎಮ್ ಇನ್ವೆಸ್ಟರ್ಸ್ಗಳಿಗೆ, ಶೇರ್ ಹೊಂದಿದ್ದವ್ರಿಗೆ ಮತ್ತು ಆ ಕಂಪ್ನಿಯನ್ನು ನಡೆಸೋರಿಗೆ, ಆಯಿತಾ. ಸೊ ಅವ್ರಿಗೀಗ ಎಲ್ಲೋ ಈಗ ಒಂದು ಲಾಸ್ಟ್ ಕೆಲವೊಂದು ಕ್ವಾರ್ಟರ್ಸ್ನಲ್ಲಿ ಪ್ರಾಫಿಟನ್ನು ಮಾಡಿದ್ರು ಪೇಟಿಎಮ್ ಅವರು ಈ ಲಿಸ್ಟ್ ಆದಮೇಲೆ ಕಂಪ್ನಿ ಶೇರ್ ಮಾರ್ಕೆಟಲ್ಲಿ. ನಂಗೆ ಅನ್ನಿಸ್ತಾ ನೆಕ್ಸ್ಟ್ ಕ್ವಾರ್ಟರ್ ಕಿತ್ಕೊಂಡು ಲಾಸ್ ಆಗುತ್ತೆ, ಹೆವಿ ಲಾಸ್ ಮಾಡ್ಕೋತಾರೆ ಅಲ್ಲ. ಈ ಥರ ಇನ್ವೆಸ್ಟರ್ಸ್ಗಳಿರ್ತಾರೆ, ಅವರಿಗೆ ಈ ಥರ ಒಂದು ನ್ಯೂಸ್ ಹೊರಗಡೆ ಬಂತು ಅಂದರೆ ಲಾಸ್ ಆಗುತ್ತೆ ಅಂತ ಗೊತ್ತಿದ್ರು ಅವರು ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು. ಮುಂಚೆನೇ RBIನವರು ವಾರ್ನಿಂಗನ್ನು ಕೊಟ್ಟಿದ್ರು ಇವರಿಗೆ, ನೀವು ಯಾವುದೇ ಹೊಸ ಅಕೌಂಟನ್ನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ, ಇರೋದನ್ನು ಸ್ವಲ್ಪ ಫಿಕ್ಸ್ ಮಾಡ್ಕೊಳ್ಳಿ, ಇರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತ RBIನವರು ರಿಸ್ಟ್ರಿಕ್ಷನ್ ಆಲ್ರೆಡಿ ಹಾಕಿದ್ರು. ಬಟ್ ಸ್ಟಿಲ್ ಅವರು ಅದನ್ನು ಸರಿ ಮಾಡ್ಕೊಳ್ಳದೆ ಕಂಟಿನ್ಯೂ ಮಾಡಿಕೊಂಡ್ರು. ಇದನ್ನೆಲ್ಲದಕ್ಕೂ ಮುಂಚೆನೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಈಗ ನೋಡಿ ಸರಿಯಾಗಿ ಹಾಕಿದ್ರು RBIನವರು ಒಂದೇ ಸಲ. ಅದರಿಂದ ಈಗ ಸ್ಟಾಕ್ ಮಾರ್ಕೆಟ್ ಕಿತ್ಕೊಂಡು ಡೌನ್ ಆಗ್ತಿದೆ. ಹಿಂಗಾಗತ್ತೆ ಪಾಪ. ನನ್ನ ಫ್ರೆಂಡ್ ಒಬ್ಬ ಇನ್ವೆಸ್ಟ್ ಮಾಡಿದ್ದ, ಅದಕ್ಕೆ ಕಾಲ್ ಮಾಡೋಣ. ಮತ್ತು ನಿಂದು ಪೇಟಿಎಮ್ ಏನಾಯಿತು? ಪೇಟಿಎಮ್ ಎಕ್ಸಿಟ್ ಆದ ಇವತ್ತು. ಆಯಿತಾ? ಒಂದು ಸ್ವಲ್ಪ ಆಯಿತು, ಇನ್ನೊಂದು ಸ್ವಲ್ಪ ಆಗಿಲ್ಲ, ಇನ್ನೊಂದು ಲಕ್ಷದಷ್ಟು ಇದೆ. ಎಷ್ಟು ಬೈ ಮಾಡಿದ್ದೆ ಹೇಳಿ ನೀನು? ನಾನು 300 ಸಮಥಿಂಗ್ ಸ್ಟಾಕ್ಸ್. ಎಷ್ಟು ರೂಪಾಯಿಗೆ? 668. 2 ಲಕ್ಷ? ಅಯ್ಯೋ ನಾನು ಹಂಗೆ 2,10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ಸೇಲ್ ಮಾಡಿದಾಗ ಎಷ್ಟು? ಒಂದು 35 ಆಗಿರ್ಬೋದು ಈಗ. ಓ, ಕ್ಲೋಸ್ ಟು ಒಂದು 90,000 ಹೋಗಿದೆ. 80ರಿಂದ 90,000 ಪ್ಲಸ್ 40,000 ಆಗಿತ್ತಲ್ಲ, ಅದು ಲೆಕ್ಕ ಹಾಕೊಂಡ್ರೆ ಈ 1.5 ಲಕ್ಷ ಜಿಯೋ ಫಿನಾನ್ಸ್ ಅಲ್ಲಿ ಇಟ್ಟಿದ್ದೆ ಕಣಲ್ಲ, GFS ಅಲ್ಲಿ. ಇವತ್ತು ನೋಡಿದ್ರೆ 15% ಹೋಗೈತದ. ಮಾಡಂಗಿಲ್ಲ. ನಮ್ಮ ಹುಡ್ಗಿ ಒಂದ್ ಚಿಕ್ಕ ಚೈನ್ ಕೇಳಿದ್ಲು ಗುರು, ತಕೊಟ್ಟಿದ್ರು ಆಗಿತ್ತು. ಬಿಡು ಹೋಗ್ಲಿ. ಸರಿ ತಡಿ, ಆಮೇಲೆ ಮಾಡ್ತೀನಿ. ಸರಿ, ಆಯ್ತು. ಹಿಂಗಾಗ್ತವೆ ಕತೆ. ಕಷ್ಟ. ಯಪ್ಪ ಪಾಪ ಅವನು ಜಿಯೋ ಫೈನಾನ್ಸನ್ನು ಸೇಲ್ ಮಾಡಿ ಪೇಟಿಎಮ್ ತೊಗೊಂಡವನೆ. ಜಿಯೋ ಫೈನಾನ್ಸ್ ಇವತ್ತು ಒಂದೇ ದಿನ 15% ಮೇಲಕ್ಕೆ ಹೋಗಿದೆ. ಅಯ್ಯೋ ದೇವ್ರೆ, ಕಷ್ಟ ಗುರು. ನೀವು ಏನಾದರೂ ಈ ರೀತಿ ಪೇಟಿಎಮ್ಗೆ ಇನ್ವೆಸ್ಟ್ ಮಾಡಿದ್ದೀರಾ? ಕಾಮೆಂಟಲ್ಲಿ ತಿಳಿಸಿ. ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಕಾಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.